ಕೆರೆ ಹತ್ರ ನಾವು ಗಿಡಗಳು ಹಾಕಬೇಕಾದ್ರೆ ನಿಮ್ಮ ಊರಿಂದ ಒಂದಿಷ್ಟು ಹುಡುಗರು ಬಂದರು. ನಾವು ಕ್ರಿಕೆಟ್ ಆಟ ಆಡಬೇಕು, ಅದಕ್ಕೆ ನಮಗೆ ದುಡ್ಡನ್ನು ಕೊಡಬೇಕಾಗ್ತದೆ ಅಂತೇಳಿ ನಾನು ಹೇಳಿದೆ, ಎಲ್ಲರೂ ಕ್ರಿಕೆಟ್ ಆಡ್ತಾರೆ, ಕಬಡ್ಡಿ ಆಡ್ತಾರೆ, ಎಲ್ಲರೂ ಅದನ್ನೇ ಮಾಡ್ತಾರೆ, ಯಾರು ಗಿಡ ಬೆಳೆಸೋರು ಇಲ್ಲಲ್ಲ ಅಂತ ಹೇಳಿ ಕಳಿಸ್ದೆ. ತಿರುಗಿ ದಿನನೇ ಎಲ್ಲ ಹುಡುಗರು ಮತ್ತೆ ನನ್ನ ಆಫೀಸಿಗೆ ಬಂದು, ನಾವು ನಿರ್ಧಾರ ಮಾಡಿದ್ದೀವಿ, ನೀವು ಎಷ್ಟು ಗಿಡ ಕೊಡ್ತೀರೋ ಅಷ್ಟು ಗಿಡ ನಾವು ಹಾಕ್ತೀವಿ, ದಯವಿಟ್ಟು ನೀವು ಬರಬೇಕು ಅಂತ ಹೇಳಿದ್ರು. ಆ ದಿನ ಬಂದಾಗ ಇದೇ ಗ್ರೌಂಡಲ್ಲಿ ಕ್ರಿಕೆಟ್ ನಡೀತಾ ಇತ್ತು. ನನ್ನ ಮತ್ತು ಡಾಕ್ಟರ್ ಮಂಜಣ್ಣ ಅವರು ಎಲ್ಲರೂ ಬಂದಿದ್ವಿ. ನಾವೆಲ್ಲ ಗಿಡಗಳನ್ನ ಹಾಕಿದ್ವಿ. ಗಿಡಗಳು ಹಾಕಿದ ಮೇಲೂ ಒಂದೊಂದು ಸರ್ತಿ ಯಾರೂ ನೋಡ್ಕೊಳ್ಳಲ್ಲ ಸರಿಯಾಗಿ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ನಮ್ಮ ಹುಡುಗರು ಬಂದು ಹೇಳಿದ್ರು, ಅಕ್ಕ ನೀವು ಆ ಊರಿಗೆ ಹೋಗಬೇಕು, ಗಿಡಗಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಎಲ್ಲದಕ್ಕೂ ಡ್ರಿಪ್ ಹಾಕಿದಾರಕ್ಕ ಅಂತ ಹೇಳಿದ್ರು. ಡ್ರಿಪ್ ಹಾಕಿದ್ದಾರೆ ಅಂತ ತಕ್ಷಣ ಈ ರೀತಿ ಇನೋವೇಟಿವ್ ಆಗಿರಬೇಕು, ಹೊಸತನ ಬೇಕು ನಮಗೂ ಕೂಡ. ಈ ಹುಡುಗರು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ರು, ದಿನ ನೀರು ಹಾಕೋ ಒಂದು ಡ್ರಿಪ್ ಹಾಕಿದಾರಲ್ಲ, ಮನೇಲಿ ಇರ್ತಕ್ಕಂಥ ಯಾವುದೋ ಹಾಳಾಗೋವಂಥ ವಸ್ತುಗಳನ್ನ ತಗೊಂಬಂದು ಮತ್ತೆ ಜಾಯಿನ್ ಮಾಡಿ ಎಲ್ಲ ಗಿಡಗಳನ್ನ ಹಾಕಿದ್ದಾರೆ. ಎಲ್ಲ ಈ ಕಡೆ ಓಡಾಡಬೇಕಾರೆಲ್ಲ ನಾನು ಆ ಗಿಡಗಳು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ನಾವು ಇವತ್ತಿರ್ಬೋದು, ನಾಳೆ ಇಲ್ಲದೆ ಇರ್ಬೋದು, ಆದರೆ ಆ ಗಿಡಗಳು 200-300 ವರ್ಷಗಳ ಕಾಲ ನೆರಳನ್ನು ನೀಡ್ತಕ್ಕಂಥ ಗಿಡಗಳನ್ನ ನೀವು ಹಾಕಿದ್ದೀರಾ. ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ, ಧನ್ಯವಾದಗಳು ಕೂಡ. ನಾನು ನಿಮ್ಮ ಥರನೇ ಸಣ್ಣವಳಿದ್ದಾಗ ಹೂವಿನ ಹಡಗಲಿಯಲ್ಲಿ MP ಪ್ರಕಾಶ್ ಅವರು ನಾಟಕ ಮಾಡಿಸ್ತಾ ಇದ್ರು.